ಪಾತ್ರೆ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೊಳ್ತೇನೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ 1 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ತೇನೆ. ಚಟಪಟ ಆಗಲಿ, ಕ್ರ್ಯಾಕಲ್ ಆಗಲಿ. ಈಗ ನಾನು 4 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್ ಅದನ್ನು ಕ್ರಷ್ ಮಾಡಿ ಗುದ್ದಿ ಹಾಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ. ಈಗ ನಾನು 2 ಒಣಮೆಣಸನ್ನು ತುಂಡು ಮಾಡಿ ಹಾಕೊಳ್ತೇನೆ. ಫ್ಲೇಮನ್ನು ಈಗ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಈಗ ಫೆನುಗ್ರಿಕ್ ಸೀಡ್ ಮೆಂತೆ 1/4 ಟೀ ಸ್ಪೂನ್ ಹಾಕೊಳ್ತೇನೆ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡೇ ಹಾಕೊಳ್ಳಿ. ಆನಂತರ ಉದ್ದಿನ ಬೇಳೆ ಉರದ್ ದಾಲ್ 1 ಟೀ ಸ್ಪೂನು. ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು 2 ಕಡ್ಡಿ ಹಾಕೊಳ್ತೇನೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಉದ್ದಿನ ಬೇಳೆ ಕೆಂಪಾಗಿದೆ. ಈಗ 1 ಈರುಳ್ಳಿ ಆನಿಯನ್ ಹಾಕೊಳ್ತೇನೆ, ಸಣ್ಣಗೆ ತುಂಡು ಮಾಡಿ. ಒಂದು ಗ್ರೀನ್ ಚಿಲ್ಲಿ ಹಸಿಮೆಣಸು, 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹೆಸರುಪುಟ್ಟಿಡ ಹಾಕೋಣ. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳುವ, ಸ್ವಲ್ಪ ಕೆಂಪು ಬಣ್ಣ ಬರುವ ತನಕ. ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾನಿಲ್ಲಿ 250 ಗ್ರಾಮ್ನಷ್ಟು ಬೆಂಡೆಕಾಯಿ ಹಾಕ್ಕೊಳ್ತೇನೆ. ಸ್ವಲ್ಪ ಪೀಸಸನ್ನು ನಾನು ದೊಡ್ಡ ಇಟ್ಕೊಂಡಿದ್ದೇನೆ. ಒಳ್ಳೆ ರೀತಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ನಾನು ಉಪ್ಪು ಮತ್ತೆ ಹಾಕ್ಕೊಳ್ತೇನೆ, ಈಗ ಹಾಕೊಳ್ಳಲ್ಲ. ಈಗ 3/4 ನಾವು ಒಗ್ಗರಣೆಯಲ್ಲಿ ಬೆಂಡೆಕಾಯನ್ನು ಬೇಯಿಸುವ. ಫ್ಲೇಮನ್ನು ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡೆ. ಬೆಂಡೆಯಲ್ಲಿ 3/4 ಕುಕ್ ಆಗಿದೆ, ಸಾಕು. ಈಗ ನಾನು ಮೆಣಸಿನ ಪುಡಿ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೇನೆ. ಕೊತ್ತಂಬರಿ ಪುಡಿ 1 ಟೇಬಲ್ ಸ್ಪೂನ್. ಅರಶಿನ ಟರ್ಮರಿಕ್ 1/4 ಟೀ ಸ್ಪೂನ್. ಒಮ್ಮೆ ಇದನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು 250 ml ನಷ್ಟು ಟ್ಯಾಮ್ರಿನ್ ಜ್ಯೂಸ್ ಹಾಕ್ಕೊಳ್ತೇನೆ. ಹುಣಸೆ ಹುಳಿ ರಸ ಹಾಕ್ಕೊಳ್ತೇನೆ. ಬರೀ ಇದರ ರಸ ಹಾಕೊಳ್ಳುವ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಆನಂತರ 1/2 ಲೀಟರ್ನಷ್ಟು ವಾಟರ್ ನೀರು ಹಾಕ್ಕೊಳ್ತೇನೆ. ಬೆಲ್ಲದ ಪುಡಿ ಜಾಗರಿ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಪುನಃ ಸ್ವಲ್ಪ ಕುಕ್ ಆಗಲಿಕ್ಕೆ ಬೇಯಲಿಕ್ಕೆ ಬಿಡುವ. ಬೆಂಡೆಕಾಯಿ ಕಂಪ್ಲೀಟ್ ಆಗಿ ಬೆಂದಿದೆ. ಈಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಬೇಸನ್ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಲ್ಲಿ ಕಲಿಸಿ ಮಿಕ್ಸ್ ಮಾಡಿ ಅದನ್ನು ಹಾಕಿ ಬಿಡುವ. ಆಗ ಸ್ವಲ್ಪ ಗ್ರೇವಿ ದಪ್ಪ ಆಗ್ತದೆ, ತಿಕ್ ಆಗ್ತದೆ ಕನ್ಸಿಸ್ಟೆನ್ಸಿ. ಪುನಃ ಸ್ವಲ್ಪ ಕುದಿಲಿ, ಬಾಯ್ಲ್ ಬರಲಿ. ಆಂಧ್ರ ಸ್ಟೈಲ್ ಬೆಂಡೆ ಪುಲುಸು ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಫ್ಲೇಮ್ ಆಫ್ ಮಾಡಿಕೊಂಡು ಮೇಲೆಯಿಂದ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಕೊರಿಯಂಡರ್ ಲೀವ್ಸ್ ಹಾಕೊಳ್ಳಿ. ಇದು ಅನ್ನದ ಜೊತೆ ಅಂತೂ ಸೂಪರ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ.